ಇಲ್ಲಿ ಮತ್ತೆ ಟ್ರಾಫಿಕ್ ಉದ್ದಾಡಿ ಆಟೋ ಹತ್ತಿದ್ವಿ, ಅದು ಖರಾಬ್ ಆಗ್ಯದ ಇಲ್ಲಿ ಎಲ್ಲ. ಈಗ ಆಗ್ಬೇಕಪ್ಪ, ಅಲ್ಲೂ ಏನು ಹೆವಿ ಟ್ರಾಫಿಕ್ ಅದ, ಹೆಂಗೆ ಹೋಗ್ತೀವಿ ಏನೂ ಐಡಿಯಾ ಇಲ್ಲ. ಬೈ ಸರಿ ಮಾಡ್ಲತ್ತಾನ ಆಗವಲ್ಪ. ಅದರ ₹900 ಕೇಳಾನ ಆಟೋಗೆ, ಬಿಟ್ರೆ ಸಾಕಾಗ್ಯದ. ಆದ್ರೆ ಹೆಂಗೆ ಬಿಡ್ತಾನೆ ಅವ್ನು ಗೊತ್ತಿಲ್ಲೇ 2 ತಾಸು ಬೇಕಂತ ಅನಿಸ್ಲತ್ತದ ಈ ಪರಿ ಟ್ರಾಫಿಕ್ದಾಗ. ಇಲ್ಲಿ ಸ್ಟಾರ್ಟ್ ಆತ, ನಾನು ಇವಾಗ ಕೂಡ ಸ್ಟಾರ್ಟ್ ಮಾಡಿದ್ವಿ. ನಾನು ದಾರ ಜಗ್ಗಿದೆ, ಇವ ಏನೋ ಕ್ಲಚ್ ಹಿಡ್ಕೊಂಡು ನಿಂತಿದ್ದ. ಆಟ ಆತಪ್ಪ ಸ್ಟಾರ್ಟ್. 1 ಕಿಲೋಮೀಟರ್ ಹಿಂಗೆ ಜಾಮ್ ಅದ ಅಂತ, ಆಮೇಲೆ ಮುಂದೆ ಫುಲ್ ಖಾಲಿ ಸಿಗ್ಬೋದು ಅಲ್ಲಿ ಅಂತಾನ. ನೋಡ್ತಾನ ಅಂತಾನ ಏನು ನೋಡೋಣ. ಇಲ್ಲಿಂದೆಲ್ಲ ನಡ್ಕೊಂಡು ಬರ್ತಾರಪ್ಪ. 15 ಕಿಲೋಮೀಟ್ರ್ ಗಾಡಿ ಅಲ್ಲೇ ನಿಂದ್ರಿಸ್ಬಿಟ್ರೆ ಮುಗಿದೋದು. ಇನ್ನೂ 1.5 ಕಿಲೋಮೀಟರ್ ನಡಿಬೇಕು ಆ್ಯಕ್ಚುಯಲ್ ಸಂಗಮಿಗೆ ರೀಚ್ ಆಗ್ಲಿಕ್ಕೆ. 1.5 ಕಿಲೋಮೀಟರ್ ಅದ. ಎಲ್ಲ ಲಗೇಜ್ ಎಲ್ಲಿ ಇಡ್ಲಿಕ್ಕೆ ಜಾಗಿಲ್ಲ, ಏನಿಲ್ಲ, ಹಿಡ್ಕೊಂಡು ಹೊಂಟಿವಿ. ಜಿಡ್ ಅದಪ್ಪ, ಫುಲ್ ಬೋರ್ ಅಲ್ಲಿ ಹೆಸರು. ಅದು ಹಿಂದೆ ನೋಡ್ರಿ ಆಪರಿ ಕಾಣ್ಲತ್ತದ, ಮಸ್ತ್ ಚಂದ ಕಾಣ್ಲತ್ತದ. ಸಿಕ್ಕಾಪಟ್ಟಿ ಮಂದಿ ಅದ ಅಲ್ಲಿ. ಸ್ನಾನ ಮಾಡ್ಲತ್ತಾರ ನೋಡ್ರಿ ಎಲ್ಲಾರು. ಅದ ಸಂಗಮ. ಈಗ ಅಲ್ಲಿ ತನ ನಡ್ಕೊತ ಹೋಗ್ಬೇಕು ನಾವು. ಹಿಂಗಿಂದ ಹಿಂಗೆ ಹೋಗ್ಬೇಕು ಮೋಸ್ಟ್ಲಿ. ಆಲ್ಮೋಸ್ಟ್ ಹತ್ತಿರ ಬಂದೀವಿ. ಇನ್ನು 500 ಮೀಟರ್ ಟು 600 ಮೀಟರ್ ನಡಿಬೇಕನ್ನೋದು ಅನಿಸ್ತದ. ಅದಾದ್ರೆ ಆತು, ಡೈರೆಕ್ಟ್ ಸ್ನಾನ ಮಾಡೋದು. ಫೈನಲಿ ಬಂದೀವಿ ಇಲ್ಲೇ. ಅಣ್ಣ ಅಲ್ಲೇ ನಿಂತಾನ ಬ್ಯಾಗ್ ಹಿಡ್ಕೊಂಡು. ನಾ ಅಪ್ಪ ಅಮ್ಮದಿಲ್ಲ ಹಂಗೆ ಫೋಟೋ ಗಿಟೋ ತಗೊಳಿಕ್ಕೆ ಅದಕ್ಕೆ ಬಂದೀನಿ. ಆಮೇಲೆ ಮತ್ತೆ ಅವ್ನ ಜೋಡಿ ಬರ್ತೀನಿ. ಮಂದಿ ನೋಡ್ರಿ, ಭಾರಿ ಮಜಾ ಅನ್ನಿಸ್ಲಿ ಅದು. ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಫೈನಲಿ ಮಹಾಕುಂಭ ಆಫ್ಟರ್ ಲಾಂಗ್ ಸ್ಟ್ರಗಲ್. ಈಗ ನಾ ಸ್ನಾನ ಮಾಡ್ತೇನೆ ತಡಿ, ಈ ಒಂದು ಆತ ನಾ ಮಾಡ್ತೀನಿ. ಇಲ್ರಿ ವಿಡಿಯೋ ವ್ಲಾಗ್ ಫೋಟೋ ಹೊಡಿ. ನೋಡಗ 1 ಕಿಲೋಮೀಟರ್ ಮುಂದೆ ಬಂದು ಮಾತಾಡ್ರು. ಇದನ್ನ ಫಸ್ಟ್ ಹಾಕ್ಬಿಡೋಣ ಅಂತ ಅಂದ್ರೆ ಈಗ ಸ್ನಾನ ಮಾಡ್ಲಿಕ್ಕೆ ಹೊಂಟೀವಂತ. ಆದ್ರೆ ಆಗ್ಯದ ನಮ್ದು. ಒಟ್ಟೆ ಮಸ್ತ್ ಆತ್ ನೋಡ್ರಿಪ್ಪ, ಹೆವಿ ಅದು ಚಂದ ಆತ. ಆದ್ರೆ ಈಗ ನಾವು ಸ್ನಾನ ಆಗ್ಯದ ಅಂತೇಳಿ ಏನು ಗ್ಯಾರಂಟಿ ಹೇಳಪ್ಪ. ಡ್ರೆಸ್ ಚೇಂಜ್ ಮಾಡೀವಿ, ಇದು ಹಚ್ಕೊಂಡಿಲ್ಲ ನಾವು ಇನ್ನೂ ಥರ. ಹಿಂಗೆ ಹಚ್ಕೊಂಡ್ರೆ ಅಷ್ಟೇ ಮಾಡಿದ್ರೆ ಏನಿಲ್ಲಪ್ಪ. ಚಂದ ಆತ್, ಭಾಳ ಚಂದ ಆತ. ಜನ ಹುಚ್ಚಿಗೆದ್ದು ಬಂದದ್ದು. ಒಂದು ತಪ್ಪಿಗೆ ನಾವು ಬೆಂಗಳೂರಿಂದ ಇಲ್ಲಿ ತನಕ ಬರ್ಬೇಕಾತೀಗ. ಆ ತಪ್ಪು ನಮಗೆ ಎಷ್ಟು ಪುಣ್ಯ ಕೊಡ್ಲತ್ತದ ವಿಚಾರ ಮಾಡಿ. ನಮ್ಗೆ ವಿಚಾರ ಮಾಡ್ಬೇಕು. ಮೇಲೆ ವಿಚಾರ ಕೊಟ್ಟದ ಆತಿಗೆಲ್ಲ. ನಂಗೆ ಹೆಂಗೆ ಅನಿಸ್ತಾ ಗೊತ್ತೇನೆ, ಇದು ಬರೇ ಇದೇನದಲ್ಲ ಫೈನಲ್ ಸ್ಟೆಪ್. ಇಲ್ಲಿ ಮಾಡಿದ್ರೆ ಇಲ್ಲಿ ಬರೀ ಇಲ್ಲಿ ಬಂದು ಮಾಡಿದ್ರೆ ಹಂಗಿಲ್ಲ. ಅದು ಅಲ್ಲಿಂದ ಡಿಕ್ಕೋದು ಎಲ್ಲ ಸ್ಟ್ರಗಲ್ ಮಾಡಿ ಹೆಲಿಕಾಪ್ಟರ್ನ ಬಂದ್ರೆ ಆಗೋದಿಲ್ಲ. ಹೆಲಿಕಾಪ್ಟರ್ನ ಬಂದು ನಂಬಂಗಿಲ್ಲ ನಾವು. ಅಲ್ಲಿಂದ ಸ್ಟ್ರಗಲ್ ಮಾಡ್ಕೋತ 4-5 ತಾಸು ಟ್ರಾಫಿಕ್ ನಾನು ನಿಂತಿದ್ದ ಫಲ ಇಲ್ಲಿ ಬಂದು ತೊಗೊಂಡಂಗಿಲ್ಲ. ಫೈನಲ್ ಇಲ್ಲಿ ಹಿಂಗೆ ಸಬ್ಮಿಟ್ ಮಾಡ್ದಂಗಿಲ್ಲ. ಏನಂತಿತ್ತು ಸಬ್ಮಿಟ್ ಅಷ್ಟೇ. ಅದ ಲಾಸ್ಟ್ ಫೈನಲ್ ಸ್ಟೆಪ್ ಇದು. ಚಂದ ಆತ. 4 ಮಂದಿ ಹೆಲಿಕಾಪ್ಟರ್ನ ಬಂದ್ರಲ್ಲ ಅವ್ರು ದೊಡ್ಡ ಮಂದಿ ರೀ. ಇರ್ಲಿ ಬೇಡ, ಅವ್ರದ್ದು ತಪ್ಪು. ಅವ್ರಿಗೂ ಡೈರೆಕ್ಟ್ ನಡೀತದ, ಏನು ತಪ್ಪಿಲ್ಲ. ಯಾಕಂದ್ರೆ ನಾವು ನೆಕ್ಸ್ಟ್ ಟೈಮ್ ಗಡ 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 ಅಂತ ಹೆಲಿಕಾಪ್ಟರ್ ಬರುಣ್ ರೀ ಬರುಣ ಆರಾಮ್ ಹೋಟೆಲ್ಗೆ ಹೋದ್ರೆ ನೀರು ತೊಗೊಂಡು ಮಾಡೋಂತ ಉತ್ಸಾಹ ಹೆಂಗಂತ ನೋಡಿ. ವಿ ಆರ್ ಹೆಲ್ತ್ ಫ್ರೀಕ್ಸ್. ಬಂದು ಕಣ್ಣು ನೋಡಲ್ಲ, ಅಲ್ಲಿ ನೋಡ್ರಿ ಯಾರು ಬಂದಾರೇನ.
ಅರೆ ಮತ್ತೆ ಯೂಟ್ಯೂಬರ್ ಬರಂಗಿಲ್ಲ ಬಂದು 60,000 ನೋಡಪ್ಪ. ಹೌದಾ ನೆಕ್ಸ್ಟ್ ಟೈಮ್ ಪಕ್ಕ. ಅಲ್ಲೇ ಹತ್ತಿದ್ ಕೇಳೇನಿ, ಗೊತ್ತಿಲ್ಲ. ಸತಪ್ಪ ನಿಂದಿದ್ದು ಅಲಹಾಬಾದ್ನಾಗ. ಅಲಹಾಬಾದ್ ಅಂತಿದ್ದಾಗ ಒಂದೇ ಸತ ಬಂದಿದ್ವಿ. ಒಟ್ಟ ಇಲ್ಲೇ ಏನು ಪ್ರಯಾಗ್ ಅಂತ ಇದ್ಬಿಡ ಅವಾಗೂ ಪ್ರಯಾಗ್ ಅಂತಿದ್ರೆ, ಬಟ್ ಸ್ಟೇಷನ್ ಎಲ್ಲ ಅಲಹಾಬಾದ್ ಸ್ಟೇಷನ್ ಹಂಗಿತ್ತಲ್ಲ. ನಾವು ಸ್ಟೇಷನಿಗೆ ಬಂದಿದ್ದೆ ಅನ್ಕೊಳ್ಳೋಣ. ಅದ ಸ್ಟೇಷನ್ ಅಲಹಾಬಾದ್ ಸ್ಟೇಷನಿಗೆ ಬಂದು ಹೇಳೋದು. ಇಲ್ಲಿ ಪ್ರಾಪರ್ ಯಾವಾಗೋ ಸ್ನಾನ ಮಾಡಿ ಹೋಗ್ಯವು ನಾವು ಸಣ್ಣವ್ರಿದ್ದಾಗ ಒಂದು ಬಂದೀವಿ. ಈ ಸೆಕೆಂಡ್ ಟೈಮ್ ಅದ್ರ ಸ್ಪೆಷಲ್ ಅಲ್ಲ ಮಹಾಕುಂಭ, ಅದಕ್ಕೆ ಬಂದಿದ್ವಿ. 144 years 144 ಇಯರ್ಸಿಗೆ ಒಮ್ಮೆ ಪುಣ್ಯ ಅದ. ಈಗ ನೋಡ್ರಿ ಇಲ್ಲಿ ಹೆಂಗೆ ಕಾಣ್ಲತ್ತದ. ಈಗ ಸ್ನಾನ ಆಗೈತಪ್ಪ ನಿಂದು. ಈಗ ಸ್ನಾನ ಆದಂಗಿದೆ ಚೂಂಬಲ್ಲಿ. ಇಲ್ಲ ಅಂದ್ರೆ ಇಲ್ಲ ಪರ್ಫೆಕ್ಟ್ ನಡಿ ಕಾಣೋದಿಲ್ಲ. ಈ ಪ್ರಯಾಗರಾಜ್ ಆಕೆ ಹಾಡ್ತಾ ಅದಿ. ಅದೇ ಈಕಿನ ಎಲ್ಲ ಮಾಡ್ಬಿಡು. ಫೈನಲಿ ಗಾಡಿ ಬಂದು ಹತ್ತು ಕೂತೀವಿ. 2 ಆಟೋ ಒಂದು 2-3 ಕಿಲೋಮೀಟರ್ ನಡೆದ ಮೇಲೆ ಅಷ್ಟೆಲ್ಲ ಸ್ಟ್ರಗಲ್ ಆದ್ಮೇಲೆ ಈಗ ಬಂದು ಕೂತೀವಿ. ಸಾಕಪ್ಪ. 13 ಜನವರಿ से 26 फरवरी ತಡೆ ಒಂದು ಮುಗಿಲಿ. ಒಂದೊಂದು ಮಾತಾಡ್ದ ಅಲ್ಲಿ ಹಚ್ಚಿಬಿಡ್ತಾನೆ ಹುಡುಗ, ಮುಗ್ಸಲ್ಲ. ನಮ್ಮ ಚಾಲಕ ಮುಗ್ಸಲ್ಲ. ಎಲ್ಲ ಮುಗಿಸ್ಲಿ ಬಿಡ್ಲಿ, ಮಾತಾಡ್ಬೇಕಾದ್ರೆ ಫಾಸ್ಟ್ ಹೊಡಿಯೋದು ಮೇನ್. ಅದು ಪ್ರಾಬ್ಲಮ್. ಲಕ್ಷ 100ಕ್ಕೆ ಇತ್ತಂದ್ರೆ ಡೈರೆಕ್ಟ್ 60ಕ್ಕೆ ತಂದಿರ್ತಾನೆ. ಈಗ ಹೋಲಿ ಬಿಡ, ನಮಗೆ ಸಿಟ್ಟು ಬಂದ ಮೊದಲು ಹೀಗೆ ಅಡ್ಡಾಡಿ ಸಿಕ್ಕಾಪಟ್ಟಿ ಅಡ್ಡಾಡ್ಬಿಟ್ಟು. ಅದಕ್ಕೆ ನಗಬಾರ್ದು. ಅಲ್ಲ ಬೈಬೇಡ ಬಂದ. ಇದೆಲ್ಲ ಕಟ್ ಮಾಡ್ತೀವಿ ಏನಿಲ್ಲ ಗೊತ್ತಿಲ್ಲ, ಮಾಡ್ತೇನೆ. ಎಡಿಟರ್ ಮಾಡಂಗ ಎಡಿಟರ್ ಅಂತ ಒಟ್ಟೆ ಬಂದ್ವಿ ನೋಡಪ್ಪ. ಬಂದು ಕೂತೀವಿ. ಡೈರೆಕ್ಟ್ ಪಟ್ನಾ ಹೋಗ್ಬೇಕಂದ್ರೆ ಬಿಡವಲ್ರಿ. ನೋಡ್ಬೇಕು ಎಲ್ಲಿ ಹೋಗ್ತೀವಿ ನೆಕ್ಸ್ಟ್ ಏನಂತ. ನಾ ಮಾತ್ರ ಇಲ್ಲೇ ಕೊಡ್ತೇನೆ. ಈಗ ನಾನು ಮುಗೀತು. ನೆನ್ಪಿಟ್ಟು ಆಮೇಲೆ ಆಮೇಲೆ PS ಧಾಬಾ ಅಂತ ಏನೋದ ಒಂದು, ಅಲ್ಲಿ ಬಂದೀವಪ್ಪ. ಇನ್ನೇನು ಎಲ್ಲ ಸಿಗ್ತದೆ ಅನ್ಲಿ ಹತ್ತಾರೆ. ತಿಂದ್ಮೇಲೆ ಹೇಳ್ತೀನಿ ಹೆಂಗದ. ಇನ್ನು ಸಾಧಾರಣ ಇತ್ತು, ಏನು ಒಟ್ಟೆ ಚಲೋ ಇದ್ದಿದ್ದಿಲ್ಲ. ಓಕೆ ಇತ್ತು, ಅದ್ರ ಒಂದು ಸ್ವಲ್ಪ ಹಂಗೆ ತಿಂದ್ವಿ. ಆತ ಸದ್ಯಕ್ಕೆ ನಡ್ಕೋತ ಹೊಂಟೀವಿ. ಗೇಟ್ ನಂಬರ್ 4ಗೆ ಹೋಗ್ಬೇಕಂತ. ಜಗ್ಗದಪ್ಪ ನಡೆಯೋದಿದ್ದು, ಅಲ್ಲಿ ತನಕ ಹೋಗ್ಬೇಕು. ಅಲ್ಲಿ ತನಕ ಹೋಗ್ಬೇಕು. यहाँ पर ಇಂಪ್ರೂವ್ಮೆಂಟ್ ಆಗ್ಯದ ನೋಡ್ರಿ. ನಾನು ಜಗ್ಗೆ ರಶ್. ಗಾಳಿ ನೋಡ್ರಿ ಎಲ್ಲಿಂದೋ ಬಂದದ ಹಿಂದೆ. ಇನ್ನೂ ಹಿಂಗ ಎಲ್ಲಿ ತನಕ ಹೋಗ್ತದಂತೂ ಗೊತ್ತಿಲ್ಲ. ಅಲ್ಲಿ ತನಕ ಏನೋದ ಅಂದ್ರೆ ಮುಗಿಯಂಗೆ ಎಲ್ಲ ಎಂಡ್ಲೆಸ್ ಅನ್ನೋರ್ಗತ್ಲೆ ಫೀಲ್ ಬರ್ತದೆ. ದರ್ಶನ ಆತದೆ ಭಾಳ ಚಂದ ದರ್ಶನ. ಈಗ ಮತ್ತು ಏನ್ರಿ ತಿನ್ಬೇಕಂತದ ಇಲ್ಲೇ ನೋಡ್ತೇವೆ ಮುಂದೆ. ಭಾಳ ರಶ್ ಓವರ್ ರಶ್. ಹೊರಗೆ ಬಂದ್ಮೇಲೆ ಪೂರ ಹೊರಗೆ ಬಂದ್ಮೇಲೆ ಮಸ್ತ್ ಮಲೈಯೋ ಅಂತೇಳಿ ಇದು ತಗೊಳ್ಳತ್ತೆ. ತಿಂದೇಳ ರಸಮಲಾಯ ಆದರೆ ಇನ್ನೂ ಟೇಸ್ಟ್ ಬಟ್ ಫೋಮ್ ಫುಲ್ ಬೂರ್ಗು ಚಲೋ ಅದನ. ಇಲ್ಲ ಬ್ರೆಡ್ ಪಕೋಡ ತಿಂದು ಚಲೋ ಅದ. ಇದ್ರಾಗ ಹೊಂಟಿವಿ. ನೀವು ಸೈಕಲ್ ತೊಗೊಂಡು ಹೋಗ್ತಾರಲ್ಲ, ಇಲ್ಲೆಲ್ಲರೂ ಲಸ್ಸಿ ಶಾಪಿಗೆ ಕರ್ಕೊಂಡು ಹೋಗ್ಬೇಕಾ. ಇದೊಂದು ಲಸ್ಸಿ. ಲಸ್ಸಿ ತಗೊಳಿತೀವಿ. ಲಸ್ಸಿ ಕ್ರೇಜಿ ಅದ ನೋಡಿ. ರೋಡ್
ರಬಡಿ ಮಲಾಯಿ ಲಸ್ಸಿ. ಭಾಳ ಖುಷಿ ಅದಲ್ಲ ಇಲ್ಲ ಹಂಗೇನಿಲ್ಲ. ಮಾಡ್ಲತ್ತಾರಪ್ಪ ಫುಲ್ ಡೇಂಜರ್. ಆಲೂ ಟಿಕ್ಕಿ ನೋಡ್ರಿ ಅಲ್ಲಿ. ಇದ ನೋಡ್ರಿಪ್ಪ ಗೋಪಿ ಚಾಟ್ ಭಂಡಾರ್ ಕುಕಿಂಗ್ ಆ್ಯಂಡ್ ಕೇಟರಿಂಗ್. ಏನು ಕ್ರೇಜಿ ಇತ್ತಂದ್ರೆ ಫುಲ್ ಹೆವಿ ಮಾಡ್ಬಿಟ್ಟ. डेंजर. हाँ बेटा हाईवे तो बढ़िया मिलेगा, तो कभी जाम नहीं बेटा, इधर से जाम नहीं मिलेगा, सीधा निकल जाओ. अब वहाँ से लेके सीधा मेजा रोड बांडा होते हुए लेके ट्रेन अब विंध्याचल मंदिर जब हम जाके और आए हैं और आए रेलवे क्रॉसिंग जाके वहाँ आते आते ಗಾಡಿ ಹತ್ತು ಕೂತೀವಿ. ಇಲ್ಲಿ ಟೋಲ್ ಇದ್ದು ಕ್ಯಾಪರಿ ಜಾಮ್ ಹತ್ತದ ನೋಡ್ರಿ. ನಿಮಗೆ ಕಾಣಂಗಿಲ್ಲ, ಸಿಕ್ಕಾಪಟ್ಟೆ ಅದ. ಈಗ ಆಲ್ಮೋಸ್ಟ್ ಅಲ್ಲಿ ಗ್ರೀನ್ ಕಲರ್ ಕಾಣ್ತಾ ಇರ್ಬೋದು ನೋಡಿ ನಿಮಗೆ, ಅಲ್ಲಿ 3 ಡಾಟ್ ಅಲ್ಲಿ ತನ ಅದ. ಈಗ ಆಲ್ರೆಡಿ 1 ಕಿಲೋಮೀಟರ್ ಹಿಂಗೆ ಬಂದೀವಿ, ಫುಲ್ ತುಂಬಿಟ್ಟದೆಲ್ಲ. ನಿನ್ನೆ ರಾತ್ರಿ ಅರೌಂಡ್ 5:30 6 o'clock, ಅಂದ್ರೆ ನಿನ್ನೆ ರಾತ್ರಿ ಅಲ್ಲ, ಇವತ್ತು ಬೆಳಗ್ಗೆ 5:30 6 o'clock ಪಟ್ನಾಗೆ ಬಂದು ರೀಚ್ ಆಗಿದ್ವಿ. ಇಲ್ಲೇ ಒಂದು ಯಾವುದೋ ರೂಮ್ನಾಗ ಇಳ್ಕೊಂಡಿದ್ವಿ. ಸರಿ ಇದ್ದಿದ್ದಿಲ್ಲ ರೂಮ್, ಆದ್ರೆ ಬರೀ 2 to 3 hours ಅಷ್ಟೇ ಬೇಕಾಗಿತ್ತಲ್ಲ. ಫ್ರೆಶ್ ಅಪ್ ಆಗಿ ಈಗ ಏನ್ರ ತಿನ್ಕೊಂಡು ಏರ್ಪೋರ್ಟ್ ಕಡೆ ಹೋಗ್ಬೇಕಂತ ಈಗ ತಿನ್ಲಿಕ್ಕೆ ಹೊಂಟೀವಿ. ಇದ್ರಾಗ ಹೊಂಟೀವಿ, ಬ್ಯಾಟ್ರಿ ಕಾರ್ ಇರ್ತದಲ್ಲ, ಯಾವ ಟೈಪ್ ಬೈಕ್ ಈ ಟೈಪ್ ಇರ್ತಾವಲ್ಲ, ಎಲ್ಲೋತು ಗೊತ್ತಾಗಿರ್ಬೋದು ನಿಮಗೆ. ಅಲ್ಲೇ ಇಂದ ತೋರಿಸ್ತೀವಿ. ಆ ಕಡೆ ಒಳ್ಳೆ ತೋರ್ಸಂತ ಯಾವ್ದಾರ ಒಂದು ಕಂಡ್ರೆ ಒಟ್ಟ ಇದ್ರಾಗ ಹೊಂಟೀವಿ. ಏನೇನೇ ಇಲ್ಲ ಇನ್ ಫ್ಲೈಟ್ ಅನ್ಬೇಕಂತ ಇಂಥದ್ರಾಗ ಕೂತೇವೆ ನಾವು, ಮಜಾ ಬರ್ತದೆ. ಚೋಲೆ ಭಟೂರೆ ತಿನ್ಲಿಕ್ಕೆ ಬಂದೀವಿ. ಚೋಲೆ ನೋಡ್ರಿ ಕ್ರೇಜಿ ಅದ. ನಾನು ತೋರಿಸ್ ಚಲೋ ಅದ. ಚೆನ್ನ ಭಟೂರೆ ಅದಿಲ್ಲ ಇದು, ಚಲೋ ಅದಲ್ಲ. ಮೊನ್ನೆ ಹೋಟೆಲ್ನಾಗಿದ್ದಂಗಿಲ್ಲ. ಲಿಟ್ಟಿ ಚೌಕಿ ವಿಡಿಯೋ ಮಾಡೋಕ್ಕಿಂತ ಮುಂಚೆ ತಿಂದ ಏನೋ ಲಿಟ್ಟಿ ಚೌಕ. ಭಾರಿ ಮಾಡ ಚಲೋ ಅದ. ಹೆಂಗದ ನೋಡ್ರಿ, ಡೇಂಜರ್ ಡೇಂಜರ್. ಒಂದು ಚೋಲಾ ರೈಸ್. ಹಾಂ, ಇದು ಇಂಪಾರ್ಟೆಂಟ್ ಅಲ್ಲ. ರೈಸ್ ತಿವ್ಯಾರ ಮಜಾ. ವಾಪಸ್ ಬೆಂಗಳೂರಿಗೆ ಹೊಂಟೇವೆ ನೋಡ್ರಿ. ಉಪೇಂದ್ರ ಫೈನಲಿ ಲ್ಯಾಂಡ್ ಆದ್ವಿ. ಮನೆಗೆ ಹೋಗ್ತೇವಪ್ಪ. ದೊಡ್ಡ ಖುಷಿ ಈಗ. ಆರಾಮಿಗೆ ಸಾಕಾತ ಟ್ರಿಪ್, ಆದ್ರೆ ಮಜಾ ಬಂತು. ಅಪ್ಪ ಮಾತಾಡ್ಲತ್ತ ತಡಿ. ಬೈ. ಬೆಂಡೆ ತಡಿ.